ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಶಾಲೆಗೆ ಹೊಂದಿಕೊಂಡಿರುವ ಕಾಂಪ್ಲೆಕ್ಸ್ನಲ್ಲಿ ಬೆಂಕಿ ಅವಘಡ, ನಿಯಮ ಉಲ್ಲಂಘನೆಯ ಆರೋಪ. ಸಾಗರ ನಗರದ ಬಿಎಚ್ ರಸ್ತೆಯಲ್ಲಿ ಇರುವ ಹಾಜಿ ಕೆ ಮೊಹಮ್ಮದ್ ಕೋಯ ಪ್ರೌಢ ಶಾಲೆಗೆ ಹೊಂದಿಕೊಂಡಿರುವ ಕಾಂಪ್ಲೆಕ್ಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು, ಮಳಿಗೆಗಳು ಧಗಧಗನೆ ಹೊತ್ತಿ ಉರಿದ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬಿಎಚ್ ರಸ್ತೆಯಲ್ಲಿ ಇರುವ ಉರ್ದು ಪ್ರೌಢಶಾಲೆಗೆ ಹೊಂದಿಕೊಂಡಿರುವ ಕಾಂಪ್ಲೆಕ್ಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಕೆಲವೇ ಕ್ಷಣದಲ್ಲಿ ಇಡೀ ಕಟ್ಟಡದಲ್ಲಿ ಧಗಧಗನೆ ಬೆಂಕಿ ಹೊತ್ತಿ ಉರಿದಿದೆ. ಕಾಂಪ್ಲೆಕ್ಸ್ ಸಾಗರದ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು, ಅದೇ ಕಾಂಪ್ಲೆಕ್ಸ್ನಲ್ಲಿ ಇರುವ ರಾಮದೇವ್ ಆಟೋಮೊಬೈಲ್ಸ್ ಅಂಗಡಿ ಮಾಲೀಕನಿಗೆ ಕಟ್ಟಡದ ಮೇಲುಭಾಗವನ್ನು ನಿನ್ನೆ ದಿನ ಬಾಡಿಗೆಗೆ ನೀಡಲಾಗಿತ್ತು. ಬಾಡಿಗೆಗೆ ಪಡೆದ ರಾಮದೇವ್ ಆಟೋಮೊಬೈಲ್ಸ್ ಮಾಲೀಕ ಕಟ್ಟಡದ ಮೇಲೆ ವೆಲ್ಡಿಂಗ್ ಕೆಲಸ ಮಾಡಿಸುವ ಸಂದರ್ಭದಲ್ಲಿ ಕಟ್ಟಡದ ಮೇಲೆ ಶೇಖರಣೆ ಮಾಡಿದ ಗುಜರಿ ಅಂಗಡಿಯ ವಸ್ತುಗಳಿಗೆ ಬೆಂಕಿ ಹಚ್ಚಿಕೊಂಡು ಈ ಅನಾಹುತ ನಡೆದಿದೆ. ಶಾಲೆಯ ಮಕ್ಕಳು ಕೊಠಡಿಗಳಲ್ಲಿ ಪಾಠ ಕೇಳುತ್ತಿರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ತಕ್ಷಣ ಸ್ಥಳೀಯ ಯುವಕರ ತಂಡ ಶಾಲೆಯ ಆವರಣದ ಒಳಗೆ ಪ್ರವೇಶಿಸಿ ಮಕ್ಕಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳ ತಂಡ ಸ್ಥಳೀಯ ಯುವಕರ ಸಹಕಾರದೊಂದಿಗೆ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ನಂದಿಸಲು ಹರಸಾಹಸ ಪಡೆದಿರುವ ಘಟನೆ ಕೂಡ ನಡೆಯಿತು. ಘಟನಾ ಸ್ಥಳಕ್ಕೆ ಸಾಗರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮ್, ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು ಹಾಗೂ ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರ ಆಪ್ತ ಸಹಾಯಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಘಟನೆಯ ಕಾರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಯಾವುದೇ ಶಾಲೆ ಆವರಣದ 100 ಮೀಟರ್ ಅಂತರದಲ್ಲಿ ಆಯಿಲ್ ಹಾಗೂ ಗುಜರಿ ಅಂಗಡಿಗಳು ನೀಡಬಾರದು ಎಂದು ನಿಯಮ ಇದ್ದರೂ ಕೂಡ ಮುಸ್ಲಿಂ ಸಮುದಾಯದ ಕಮಿಟಿಯ ಹಾಗೂ ಶಾಲೆಯ ಆಡಳಿತ ಮಂಡಳಿ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಒಟ್ಟಾರೆ ಸಾಗರದಲ್ಲಿ ಇಂದು ಒಂದು ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಜಮೀಲ್ ಸಾಗರ್, ಸುದ್ದಿಮನೆ. ಸಾಗರ ಬಿಎಚ್ ರಸ್ತೆಯಲ್ಲಿ ಇರುವಂತಹ ಈ ಉರ್ದು ಶಾಲೆಯ ಮುಂದೆ ಇರುವಂತಹ ಕಾಂಪ್ಲೆಕ್ಸ್ ಅಲ್ಲಿ ಅಗ್ನಿ ಅವಘಡ ಇರುತ್ತೆ. ಈ ಕಾರಣ ಯಾಕಂದ್ರೆ ವೆಲ್ಡಿಂಗ್ ಮಷೀನ್ ಇಂದ ವರ್ಕ್ ಮಾಡುವಂತ ಕೆಲಸಗಾರರು ಇಲ್ಲಿರುವಂತ ಕಂಬಸ್ಟೇಬಲ್ ಮಟೀರಿಯಲ್ ಇದ್ದನು ಅವ ನಿರ್ಲಕ್ಷ್ಯದಿಂದ ಈ ವೆಲ್ಡಿಂಗ್ ಮಷೀನ್ ಇಂದ ಕಿಡಿ ಹಾರಿ ಇಷ್ಟು ದೊಡ್ಡ ಅನಾಹುತ ಆಗೋದಕ್ಕೆ ಕಾರಣ ಆಗುತ್ತೆ. ಈ ಮಕ್ಕಳಿಗೆ ಸ್ಕೂಲ್ ಇರುವಂತ ಕಾಂಪ್ಲೆಕ್ಸ್ ಮುಂದೆ ಈ ಕಾಂಪ್ಲೆಕ್ಸ್ ಇರೋದ್ರಿಂದ ಅತಿ ಹೆಚ್ಚು ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಕಂಬಸ್ಟೇಬಲ್ ಮಟೀರಿಯಲ್ ಇದಾವೆ, ಫ್ರಿಜ್, ಎಲೆಕ್ಟ್ರಿಕಲ್ ಮಷೀನ್ ಇದಾವೆ, ಗುಜರಿ ಐಟಮ್ಸ್, ಬುಕ್ಸ್, ಇದ್ರೆ ಎಲ್ಲಾನು ಕಂಬಸ್ಟೇಬಲ್ ಮಟೀರಿಯಲ್ ಇರೋದ್ರಿಂದ ಅತಿ ಹೆಚ್ಚು ಬೇಗ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ನಮ್ಮ ಸಾಗರ ಅಗ್ನಿಶಾಮಕ ಠಾಣೆಗೆ ಫೋನ್ ಮಾಡಿದ ತಕ್ಷಣ ನಮ್ಮ ಸಾಗರ ಅಗ್ನಿಶಾಮಕ ಇಲಾಖೆಯ ಎಲ್ಲಾ ಅಧಿಕಾರಿಗಳು, ನಮ್ಮ ಮೊನ್ನೆ DFO, RFO ಅವರೆಲ್ಲ ಫೋನ್ ಮುಖಾಂತರ ಯಾವ ರೀತಿಯಾಗಿ ಬೆಂಕಿನ ಆರಿಸಬೇಕಂತ ತಿಳಿಸ್ಕೊಟ್ಟು, ಹಾಗೆ ನಮ್ಮ ಇಲಾಖೆಯ ಎಲ್ಲ ಕೆಲಸಗಾರರು ಇವತ್ತು ಸೇರಿ ನಾವು ಇವತ್ತು ಬೆಂಕಿನ ಆರಿಸಿದ್ವಿ. ಹಾಗೆ ಈ ಬಿಎಚ್ ರಸ್ತೆಯಲ್ಲಿರೋ ಎಲ್ಲ ಬಾಂಧವರು, ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಈ ಬೆಂಕಿನ ನಮ್ಮ ಫೈರ್ ಫೈಟರ್ ತರ ಯಾವ ರೀತಿ ಬೆಂಕಿ ಆರಿಸ್ತೀವಿ ಅದೇ ರೀತಿ ಎಲ್ಲರೂ ಉತ್ಸಾಹದಿಂದ ಎಲ್ಲಾ ಕೆಲಸಗಳಲ್ಲಿ ಒಂದು ಓಸ್ನ ಹಾಕೋದು, ಪಂಪ್ ನಿಲ್ಲಿಸೋರು, ನೀರಿನ ವಾಟರ್ ಪಂಪ್ ಮಾಡೋರು ಎಲ್ಲದರಲ್ಲಿ ಸಹಾಯ ಮಾಡಿ ಬೆಂಕಿನ ಆದಷ್ಟು ಬೇಗ ಆರಿಸೋದಕ್ಕೆ ಎಲ್ಲರೂ ಸಹಾಯ ಮಾಡಿರ್ತಾರೆ. ಇವರಿಗೆ ನಾವು ಅಗ್ನಿಶಾಮಕ ಇಲಾಖೆಯಿಂದ ಎಲ್ಲ ಧನ್ಯವಾದ ಹೇಳ್ತಾ, ಹಾಗೆ ಈ ರೀತಿ ಮುಂಜಾಗ್ರತೆ ಕ್ರಮ ಇಲ್ಲದಿಂದಾಗಿ ಈ ರೀತಿ ಬೆಂಕಿ ಅನಾಹುತ ಆಗುತ್ತವೆ. ಇದರಿಂದ ಎಲ್ಲರೂ ಕಲಿಬೇಕು. ಸಾಗರ ಜನತೆ ಎಲ್ಲರೂ ಕಲಿತು ಏನಾಗಬೇಕಂದ್ರೆ ಕಂಬಸ್ಟೇಬಲ್ ಮಟೀರಿಯಲ್ ಇರೋದ್ರಿಂದ ಈಗ ವೆಲ್ಡಿಂಗ್ ಮಾಡೋದು, ಮತ್ತೊಂದು ವರ್ಕ್ ಮಾಡೋದು, ಶಾಲೆ ಇದ್ದಲ್ಲಿ ಈ ತರ ಮಾಡೋದ್ರಿಂದ ಹೆಚ್ಚು ಅನಾಹುತ ಆಗ್ತವೆ. ಇದನ್ನೆಲ್ಲ ಅರ್ಥಕೊಂಡು ಸ್ವಲ್ಪ ಇದರಿಂದ ಸ್ವಲ್ಪ ಸಪರೇಟ್ ಆಗಿ ಮಾಡಿದ್ರೆ ಎಲ್ಲಿಂತ ಅನಾಹುತಗಳನ್ನು ತಪ್ಪಿಸಬಹುದು ಅಂತ ಹೇಳ್ತೀನಿ. ಇಲಾಖೆ ನಾವು ಸಿವಿಲ್ ಅವರಿಗೆ ಹೇಳ್ತೀವಿ, ಇನ್ಫಾರ್ಮ್ ಮಾಡ್ತೀವಿ. ಈ ತರ ಅನಾಹುತದಿಂದ ಅವರ ಅಜಾಗರೂಕತೆಯಿಂದ ಈ ತರ ಆಗಿದೆ, ಅವ್ರ ಬಗ್ಗೆ ಕ್ರಮ ತಗೋಕೆ ನಾವು ಹೇಳ್ತೀವಿ, ಶಿಕ್ಷಣ ಕ್ರಮ ತಗೋ. ಯಾಕಂದ್ರೆ ಇದು ಬೇಜವಾಬ್ದಾರಿಯಿಂದ ಆಗಿರೋದು. ಹಾಗೆ ಇಲಾಖೆಯಿಂದ ಕ್ರಮ ತಗೋಕೆ ಸೂಚಿಸ್ತೀವಿ ಅಧಿಕಾರಿಗಳಿಗೆಲ್ಲ. ಸಾಗರ ಕೋಯ ಉರ್ದು ಪ್ರೌಢಶಾಲೆ ಈ ರೀತಿ ದುರ್ಘಟನೆ ನಡೆದು, ಅದು ಅಂದ್ರೆ ಪಕ್ಕದಲ್ಲಿ ಬಿಎಚ್ ರಸ್ತೆಯ ಪಕ್ಕದಲ್ಲಿ ಏನ್ ನಮ್ದು ಕೋಯ ಉರ್ದು ಶಾಲೆ ಉಂಟು, ಅದಕ್ಕೆ ಹೊಂದಿಕೊಂಡ ಹಾಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಏನೋ ಒಂದು ಬಾಡಿಗೆ ಅಂಗಡಿಗಳೇನುಂಟು, ಆ ಅಂಗಡಿಗಳಲ್ಲಿ ಗುಜರಿ ಮತ್ತೆ ಮತ್ತಿತರ ವಸ್ತುಗಳಲ್ಲಿ ಏನೋ ಒಂದು ಸ್ಪಾರ್ಕ್ ಆಗಿ ಅಲ್ಲಿ ಒಂದಿಷ್ಟು ಅನಾಹುತಗಳಾದ್ರೆ ಶಾಲೆಗೆ ಒಂದು ಅದೃಷ್ಟವಶಾತ್ ಶಾಲೆಗೆ ಏನು ತೊಂದರೆ ಆಗ್ಲಿಲ್ಲ, ಮತ್ತೆ ಮಕ್ಕಳು ಈ ಸಂದರ್ಭದಲ್ಲಿ ಇರಲಿಲ್ಲ, ಶಾಲಾ ಕಟ್ಟಡಕ್ಕೆ ಏನು ಹಾನಿ ಆಗ್ಲಿಲ್ಲ. ಆದ್ರೆ ಏನಲ್ಲಿ ಮುಸ್ಲಿಂ ಸಮುದಾಯದವರು ತಮ್ಮದೇ ಆಗಿರುವಂತ ಜಾಗದಲ್ಲಿ ಏನು ಅಂಗಡಿಗಳನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರೆ, ಅಂತ ಅಂಗಡಿಗಳನ್ನ ಈ ಗುಜರಿ ಮತ್ತೆ ಇನ್ನು ಆಯಿಲ್ ಇರ್ಬೋದು ಅಥವಾ ಕಟ್ಟಡದ ಸುರಕ್ಷತೆಗೆ ಸಂಬಂಧಪಟ್ಟಂತ ವಸ್ತುಗಳೇನಿದಾವೋ ಅವುಗಳಿಗೆ ಬಾಡಿಗೆಗಳನ್ನ ಕೊಡದೇ ರೀತಿಯಲ್ಲಿ ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರಿಗೆ ಮತ್ತೆ ಮುಸ್ಲಿಂ ಸಮುದಾಯದ ನಮ್ಮ ಅವರು
ಸ್ವತ್ತಿನ ಮಾಲೀಕರು ಏನಿದ್ದಾರೆ ಅವರಿಗೆ ನಾವು ಒಂದು ನೋಟಿಸ್ ಅನ್ನ ನಮ್ಮ ಏನು ಮ್ಯಾನೇಜ್ಮೆಂಟ್ ಏನಿದೆ ಅದ್ರ ಮುಖೇನ ಕೊಡಿಸಿ ಕ್ರಮಗಳನ್ನು ಕೈಗೊಳ್ತೀವಿ. ಮತ್ತೆ ನಮ್ಮ ನಗರಸಭೆಯ ನಮ್ಮ ಏನು ಅಧ್ಯಕ್ಷರು ಮತ್ತೆ ಆಯುಕ್ತರು ಏನಿದ್ದಾರೆ ಅವ್ರ ಜೊತೆಗೆ ಈ ಬಗ್ಗೆ ನಾವು ಮಾತಾಡಿದ್ವಿ. ಒಟ್ಟಾರೆ ಇದೊಂದು ಯಾವುದೇ ಒಂದು ದೊಡ್ಡ ತೊಂದರೆ ಆಗದೇನೆ ಏನು ಮಕ್ಕಳಿಗೆ ಏನು ತೊಂದರೆ ಆಗಿರುವ ಹಾಗೆ ಏನ್ ಘಟನೆ ನಡೆದಿದೆ ಇದು ಮುಂದಿನ ದಿನಗಳಲ್ಲಿ ಆಗದೆ ಇರುವ ಹಾಗೆ ನಾವೆಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಸರ್, ಈಗ ಇಲ್ಲಿ ಅಂದ್ರೆ ಶಾಲೆಯಲ್ಲಿ ಆಗ್ತಕ್ಕಂತಹ ದೊಡ್ಡ ಅನಾಹುತ ತಪ್ಪಿದೆ, ಇದರಿಂದ ತೊಂದರೆ ಆಗ್ತಿದ್ದು ಮಕ್ಕಳಿಗೆ. ಹಾಗಾಗಿ ಇದ್ರಲ್ಲಿ ಏನು ಆಗಿದೆ ಅನ್ನೋದನ್ನ ನಮ್ಮ ನಗರಸಭೆಯಿಂದ AWB ಅವ್ರನ್ನ ಕಳಿಸಿ ಅದನ್ನ ಏನು ಅನ್ನೋದನ್ನ ನೋಡಿಬಿಟ್ಟು ಅದ್ರ ಮುಂದಿನ ಕ್ರಮ ಏನು ಅಂತ ಹೇಳಿ ನಾವು ನಗರಸಭೆಯಿಂದ ಕೈಗೊಳ್ತೀವಿ. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.